ಸ್ವಾಮಿ ವಿವೇಕಾನಂದರು ಅವರ ಪಾಶ್ಚಾತ್ಯ ಶಿಷ್ಯೆ ಮಾರ್ಗರೆಟ್ ಎಲಿಜಬೆತ್ ನೋಬೆಲ್, ಮುಂದೆ ಸೋದರಿ ನಿವೇದಿತಾ, ಆಕೆಯನ್ನ ಭಾರತಕ್ಕೆ ಕರೆಸಿ ಅವಳು ಇಲ್ಲಿ ಸ್ತ್ರೀಯರಿಗಾಗಿ ಭಾರತೀಯ ಹೆಣ್ಣು ಮಕ್ಕಳಿಗಾಗಿ ಒಂದು ಶಾಲೆಯನ್ನ ತೆರೆಯೋದಕ್ಕೆ ಸ್ವಾಮೀಜಿ ಕಾರಣರಾಗ್ತಾರೆ. ಅಷ್ಟೇ ಅಲ್ಲದೆ ಸೋದರಿ ನಿವೇದಿತೆಯಲ್ಲಿ ಭಾರತದ ಕುರಿತು, ನಮ್ಮ ಸನಾತನ ಧರ್ಮದ ಕುರಿತು ಯಾವ ಒಂದು ದೃಢ ವಿಶ್ವಾಸವನ್ನ ಮೂಡಿಸಿರ್ತಾರೆ ಅಂತ ಹೇಳಿದ್ರೆ, ಸೋದರಿ ನಿವೇದಿತೆ ಆಕೆ ಭಾರತದಲ್ಲಿ ಬಂದು ನೆಲೆ ನಿಂತ ಮೇಲೆ ಇಲ್ಲಿನ ಭಾರತೀಯರಿಗೇನೆ ಆಕೆ ನಮ್ಮ ಧರ್ಮದ ಕುರಿತು, ಹಿಂದೂ ಧರ್ಮದ ಕುರಿತು, ನಮ್ಮ ಸನಾತನ ಪರಂಪರೆಯ ಕುರಿತು ಅವಳು ದೃಢ ವಿಶ್ವಾಸವನ್ನ ಮೂಡುವಂತೆ ಮಾಡ್ತಾಳೆ. ಅಷ್ಟೇ ಅಲ್ಲದೆ ಭಾರತ ತನ್ನ ಗುರು ಪ್ರೀತಿಸ್ತಾ ಇದ್ರು ಭಾರತವನ್ನ, ಆ ಭಾರತ ಮೇಲ್ ಬರೋದಕ್ಕೆ ಏನೇನು ತನ್ನ ಕಡೆಯಿಂದ ಸಾಧ್ಯನೋ ಅದೆಲ್ಲವನ್ನು ಕೂಡ ಆಕೆ ಮಾಡ್ತಾ ಬರ್ತಾಳೆ. ತುಂಬಾ ವೈವಿಧ್ಯಮಯ ಕ್ಷೇತ್ರಗಳಲ್ಲಿ ಆಕೆ ಇದನ್ನ ಮಾಡ್ತಾಳೆ. ಒಟ್ಟಿನಲ್ಲಿ ಭಾರತ ಮುಂದೆ ಬರಬೇಕು ಅಂತ ಹೇಳಿ ಸಾಕಷ್ಟು ಶ್ರಮಿಸಿದಂತ ವ್ಯಕ್ತಿ ಸೋದರಿ ನಿವೇದಿತಾ. ಪ್ರಸಿದ್ಧ ವಿಜ್ಞಾನಿ ಜಗದೀಶ್ ಚಂದ್ರ ಬೋಸ್ ಅವರಿಗೆ ಆಕೆ ಬಹಳಷ್ಟು ನೆರವಾಗ್ತಾಳೆ. ಅವರ ಒಂದು ಸಂಶೋಧನೆ ಮೇಲ್ ಬರೋದಕ್ಕೆ ಆಕೆ ಬಹಳಷ್ಟು ಪ್ರಚಾರವನ್ನ ಕೂಡ ಮಾಡಿ ಅದನ್ನ ಮೇಲಕ್ಕೆ ಬರೋ ಹಾಗೆ ಮಾಡ್ತಾಳೆ. ಇನ್ನು ಹಲವಾರು ರೀತಿಯಲ್ಲಿ, ಅಷ್ಟೇ ಅಲ್ಲದೆ ಕೆಲವು ಯುವಕರಿಗೆ ಭಾರತದ ಸ್ವಾತಂತ್ರ್ಯದ ಕುರಿತು ಸ್ಫೂರ್ತಿ ತುಂಬುವ ಹಾಗೆ ಮಾತನಾಡಿ ಅನೇಕ ಕ್ರಾಂತಿಕಾರಿಗಳಿಗೆ ಅವಳು ಬೆಂಬಲವನ್ನ ನೀಡ್ತಾಳೆ. ಭಾರತವನ್ನ ತನ್ನ ಒಂದು ರಾಷ್ಟ್ರವನ್ನಾಗಿ ಮಾಡಿಕೊಂಡಂತ ವ್ಯಕ್ತಿ ಸೋದರಿ ನಿವೇದಿತೆ. ಆಕೆ ಇಲ್ಲಿನ ಹೆಣ್ಣು ಮಕ್ಕಳಿಗಾಗಿ ಶಾಲೆಯನ್ನ ಪ್ರಾರಂಭ ಮಾಡಿದ್ಲು. ಒಂದು ದಿನ ಅವಳ ತರಗತಿಯಲ್ಲಿ ಮಕ್ಕಳು ಕುಳಿತುಕೊಂಡು ಕಲಿತಾ ಇದ್ರು. ಆ ಒಂದು ಸಂದರ್ಭದಲ್ಲಿ ಪಾಠ ಮಾಡ್ತಾ ಸೋದರಿ ನಿವೇದಿತೆ ಅಲ್ಲಿದ್ದಂತ ಹೆಣ್ಣು ಮಕ್ಕಳಿಗೆ ಕೇಳ್ತಾಳೆ, ನಿಮ್ಮ ರಾಣಿ ಯಾರು ಅಂತ ಹೇಳಿ. ನಮ್ಗೆಲ್ಲ ಗೊತ್ತಿದೆ, ಆಗ ಬ್ರಿಟಿಷರು ಆಳ್ತಾ ಇದ್ದಂತ ಕಾಲ. ತಕ್ಷಣ ಆ ಮಕ್ಕಳೆಲ್ಲರೂ ಕೂಡ ಉತ್ತರ ಕೊಟ್ರು, ವಿಕ್ಟೋರಿಯಾ ರಾಣಿ ಅಂತ ಹೇಳ್ಬಿಟ್ಟು. ತಕ್ಷಣ ನಿವೇದಿತಾ ತಿದ್ದುತ್ತಾಳೆ, ಏನ್ ಹೇಳ್ತಾ ಇದ್ದೀರಾ ನೀವು? ನಿಮ್ಮ ರಾಣಿ ವಿಕ್ಟೋರಿಯಾ ರಾಣಿ ಅಲ್ಲ, ನಿಮ್ಮ ರಾಣಿ ಸೀತಾ ಮಾತೆ ಅಂತ ಹೇಳಿ ಆಕೆ ಆ ಮಕ್ಕಳಿಗೆಲ್ಲ ಹೇಳ್ಕೊಡ್ತಾಳೆ. ಹೀಗೆ ಪ್ರತಿ ಸಲವೂ ಕೂಡ ಅವಳು ಭಾರತೀಯರಲ್ಲಿ ನಮ್ಮತನದ ಕುರಿತು, ನಮ್ಮ ಹೆಮ್ಮೆಯ ಪರಂಪರೆಯ ಕುರಿತು ವಿಶ್ವಾಸವನ್ನ ಮೂಡಿಸಿದಂತ ವ್ಯಕ್ತಿ. ಇನ್ನೊಮ್ಮೆ ಸೋದರಿ ನಿವೇದಿತಾ ಹೀಗೆ ಕಲ್ಕತ್ತಾದ ಒಂದು ರಸ್ತೆಯಲ್ಲಿ ನಡ್ಕೊಂಡು ಹೋಗ್ತಾ ಇದ್ಲು. ಅಲ್ಲೇ ಒಂದು ಮೈದಾನದಲ್ಲಿ ಕೆಲವು ಕಾಲೇಜಿನ ಹುಡುಗರು ಕಬಡ್ಡಿ ಆಟ ಆಡ್ತಾ ಇದ್ರು. ಕಬಡ್ಡಿ ಆಟ ಆಡ್ತಾ ಇದ್ದಾರೆ, ಎರಡು ತಂಡ ಮಾಡಿಕೊಂಡು ಆಡ್ತಾ ಇದ್ದಾರೆ. ಒಂದು ತಂಡದವರು ಇನ್ನೊಂದು ತಂಡದ ಮೇಲೆ ಗೆಲುವು ಸಾಧಿಸಿದಾಗ ಸಹಜವಾಗಿ ಅವರು ಸಂತೋಷದಿಂದ ಕೂಗ್ತಾ ಇದ್ರು, ಹಿಪ್ ಹಿಪ್ ಹುರೇ, ಹಿಪ್ ಹಿಪ್ ಹುರೇ ಅಂತ ಹೇಳಿ. ಬಹಳ ಆಸಕ್ತಿಯಿಂದ ಅವರು ಆಡ್ತಾ ಇದ್ದ ಆಟವನ್ನ ನೋಡ್ತಾ ಇದ್ಲು. ಸೋದರಿ ನಿವೇದಿತಾ ಹೇಗೆ ಅಂತ ಹೇಳಿದ್ರೆ, ಅವಳು ಏನಾದ್ರೂ ಎಲ್ಲಾದ್ರೂ ಸ್ವಲ್ಪ ಸರಿ ಇಲ್ಲದೆ ಇರೋದ್ ಕಂಡ್ರೆ ತಕ್ಷಣ ತಿದ್ದುತ್ತಾ ಇದ್ಲು. ನನಗೆ ಯಾಕೆ ಅಂತ ಹೇಳಿ ಸುಮ್ಮನೆ ಹೋಗುವಂತ ಮನೋವೃತ್ತಿ ಅವಳದಾಗಿರ್ಲಿಲ್ಲ. ಯಾವಾಗ ಈ ಕಾಲೇಜ್ ಹುಡುಗರು ಜಯ ಸಾಧಿಸಿದಾಗ ಖುಷಿಯಿಂದ ಹಿಪ್ ಹಿಪ್ ಹುರೇ ಅಂತ ಕೂಗಿದ್ರು, ತಕ್ಷಣ ಅವ್ರನ್ನೆಲ್ಲ ಕರೀತಾಳೆ. ಆಕೆ ಕರೆದ್ಬಿಟ್ಟು ಅವ್ರನ್ನೆಲ್ಲ ಸ್ವಲ್ಪ ರಭಸದಿಂದಲೇ ಹೇಳ್ತಾಳೆ, ನೀವೇನ್ ಹೇಳ್ತಾ ಇದ್ದೀರಾ? ನೀವೆಲ್ಲ ಭಾರತೀಯರು ಜಯ ಬಂದಾಗ ನೀವು ಹಿಪ್ ಹಿಪ್ ಹುರೇ ಅಂತ ಕೂಗೋದಲ್ಲ, ನೀವು ಜಯ ಸಾಧಿಸಿದಾಗ ಜೈ ಶ್ರೀರಾಮ್ ಅಂತ ಹೇಳ್ಬೇಕು ಅಂತ ಹೇಳಿ ಆಕೆ ಆ ಯುವಕರೆಲ್ಲರ ಬಾಯಲ್ಲಿ ಜೈ ಶ್ರೀರಾಮ್ ಅಂತ ಹೇಳಿ ಹೇಳಿಸ್ತಾಳೆ. ಈ ರೀತಿ ನಮ್ಮ ಸಂಸ್ಕೃತಿಯ ಕುರಿತು ನಮಗೆ ವಿಶ್ವಾಸವನ್ನ ಮೂಡಿಸಿದಂತ ವ್ಯಕ್ತಿ ಸೋದರಿ ನಿವೇದಿತಾ.